ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ದಲಿತ ವಿರೋಧಿ ಜಂಟಿ ನಿರ್ದೇಶಕರಿಗೆ, ದಲಿತ ವಿರೋಧಿ ಜಂಟಿ ನಿರ್ದೇಶಕರಿಗೆ ಏನೇ ಬರಲಿ ರೀತಿ ಮಾಡೋ ತಪ್ಪು ಮಾಡಿ ನಮ್ಮ ಮೇಲೆ ಇವರು ಬೂರ ಅಂತಿದ್ದಾರೆ. ಇದು ಯಾವ ನ್ಯಾಯ? ಯಾವ ನ್ಯಾಯ ಹೇಳಿ ಮೇಡಮ್? ನಮಗೆ ವೆಹಿಕಲ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಇವ್ರ ಕೆಲಸ ಏನು? ಆಯಾ ಇಲಾಖೆಗೆ ಯಾವುದೇ ಫಲಾನುಭವಿಗಳಿಗೆ ಯಾವುದೇ ಲೋನ್ ಸಿಗ್ತಾ ಇಲ್ಲ, ಯಾವುದೇ ಕೆಲಸ ಮಾಡಿಕೊಡ್ತಾ ಇಲ್ಲ. ಮತ್ತೆ ಇಲ್ಲಿ ನೋಡಿ, ನಮ್ ಈ ಇಲಾಖೆ ಇರೋದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕೇರಿಂಗ್ ಡಿಪಾರ್ಟ್ಮೆಂಟ್ ಅಂತಾರೆ ಮೇಡಮ್. ಆದ್ರೆ ಇವ್ರಿಗೆ ಯಾವುದೇ ರೀತಿ ನಮ್ಗೆ ಇವ್ರು ಬಾಯಲ್ಲಿ ಕಾಯ್ದೆ ಕಾನೂನು ಹೇಳ್ತಾರ್ರಿ, ಆ ರೀತಿ ಇಲ್ಲ. ಇವ್ರು ಹೇಳ್ತಾರ್ರಿ, ಯಾಕೆ ಕೆಲಸ ಮಾಡೋದ್ರಿ? ಯಾವುದೇ ಸಮಸ್ಯೆ ಬಗ್ಗೆ ಈಗ SCP TSP ಮಾನಿಟರಿಂಗ್ ಸೆಲ್ ಐತಿ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇವತ್ತು ಈ ತರದ ಕಂಪನಿಗಳ ಮೇಲೆ ಇದ್ರೆ ಇನ್ನೂ 10 ವರ್ಷದಲ್ಲಿ 100 ವರ್ಷ ನಾಟಕ ಕಂಪನಿ ಜೀವಂತವಾಗಿರ್ತವೆ, 100 ವರ್ಷ ಜೀವಂತವಾಗಿರ್ತವೆ. ಆದ್ರೆ ಇಳಕಲ್ಲಿಗೆ ನಾನು ಆಗಾಗ ಬರ್ತಿದ್ದೆ, ಬೇರೆ ವಿಷಯ, ಬೇರೆ ಸಂಬಂಧ, ಬೇರೆ ವಿಚಾರದ ಸಂಬಂಧ ಬರ್ತಿದ್ದೆ. ಆದ್ರೆ ಒಂದು ಕಂಪನಿ ಮೇಲೆ ಬಂದಿರುವಂಥದ್ದು ಮೊಟ್ಟ ಮೊದಲ ಬಾರಿಗೆ ನಾನು ಬಂದಿರುವಂಥದ್ದು. ಇವತ್ತು ರಂಗಭೂಮಿ ಮೇಲೆ ನಿಂತುಕೊಂಡು ಇಳಕಲಿನ ಜನನ್ನ ನೋಡುವಂತ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಅನ್ನೋದಾದ್ರೆ ಈ ಕಂಪನಿಗೆ ಸೇರ್ಬೇಕಾಗಿರುವಂತ ಎಲ್ಲ ಧನ್ಯವಾದಗಳು. ನಾವು ಇಷ್ಟು ಚಂದ ಮನಸ್ಸಿನ ಕಲಾಭಿಮಾನಿಗಳು ನೀವು ಇದೀರಿ ಇಲ್ಲಿ ಅಂತ ಅನ್ನೋದಾಯ್ತಂದ್ರೆ, ಇಳಕಲ್ಲು ಬರೀ ಸೀರೆಗೆ ಮಾತ್ರ ಫೇಮಸ್ ಅಲ್ಲ, ಮನಸ್ಸಿಗೂ, ಇಳಕಲ್ಲಿನ ಮನಸ್ಸಿಗೂ ಬಹಳ ಫೇಮಸ್ ಅಂತ ಅನ್ನುವಂಥದ್ದು, ಬಹಳ ಫೇಮಸ್ ಅಂತ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತೈತ್ರಿ. ಯಾಕಂತ ಕೇಳಿದ್ರೆ ಹೇಳ್ತೀನಿ, ಇವತ್ತು ಗೂಗಲ್ನಾಗ ಹೊಡೆದು ನೀವು ಇಳಕಲ್ನಾಗ ಏನು ಫೇಮಸ್ ಅಂತ ಹೊಡೆದು ನೋಡೋಣ, ಒಂದು ಸೀರೆ ಅಂತ ಬರುತ್ತೆ, ಇನ್ನೊಂದು ಇಲ್ಲಿನ ಮನಸ್ಸು ಅಂತ ಬರುತ್ತೆ, ಎಷ್ಟು ಚಂದ ಮನಸ್ಸಿನವರು ಅಂತ ಬರುತ್ತೆ ಗೂಗಲ್ದಲ್ಲಿ. ಇದು ಎಷ್ಟು ಜನಕ್ಕೆ ಸಿಗಬಹುದು, ಎಷ್ಟು ಊರಿಗೆ ಸಿಗಬಹುದು ಪ್ರಪಂಚದಲ್ಲಿ. ಆ ತರದ ಊರು ಸಿಕ್ಕಿದೆ ಅಂತ ಅನ್ನೋದಾಯ್ತು ಅಂತ ಅನ್ನೋದಾದ್ರೆ ಅದು ಇಳಕಲ್ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತಿದ್ರಿ. ಶರಣ್ ಇವತ್ತು ಏಕಾಏಕಿ ಬಂದು ಏನೂ ಆಗಿದ್ದಂಥವನಲ್ಲ. ನಾನು ನನ್ನ ನಿಜವಾದ ಹುಟ್ಟಿದ ಸ್ಥಳ ರಂಗಭೂಮಿ ಆಗಿದೆ. ಇವತ್ತು ಇಲ್ಲಿಂದ ಬೆಳೆದು ಇವತ್ತು ಅಲ್ಲಿ ತನಕ ಬಂದಿದ್ದೀನಿ. ಮತ್ತೆ ಇದರ ಕನೆಕ್ಷನ್ ನಾನು ಯಾವತ್ತೂ ಬಿಟ್ಟಿಲ್ಲ. ನನಗೆ ಅದು ಬೇರೆ ಇದು ಬೇರೆ ಅಲ್ಲೇ ಅಲ್ಲ. ನನಗದು ಕೆಲಸ ಮಾಡುವ ಜಾಗ ಆದರೆ ಇದು ನಾನು ಹುಟ್ಟಿರುವಂಥ ಜಾಗ, ನನ್ನ ತವರೂನೆ. ಮತ್ತೆ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ನೀವೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಖಂಡಿತ ಈ ಥರದ ಮೇಲಿರಲಿ. ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು. ನೀವೆಲ್ಲರೂ ಕೂಡ ಇವತ್ತು ನನ್ನನ್ನು ನೋಡಲಿಕ್ಕೆ ಇಷ್ಟು ಜನ ಬಂದಿದ್ದೀರಿ ಅಂತ ಅನ್ನೋದಾದ್ರೆ ಈ ಶರಣು ಮಾಡುವಂಥ ಶರಣಾರ್ಥಿಗಳು. ಇಲ್ಲ, ನ್ಯಾಯಾಲಯದ ತೀರ್ಮಾನವನ್ನು ಎಲ್ಲರೂ ಒಪ್ಪಬೇಕಾಗ್ತದೆ. ಮತ್ತು ಆ ಸಂದರ್ಭದಲ್ಲಿಯೂ ನಾವು ಹೇಳಿಕೆ ಕೊಟ್ಟಿದ್ವಿ, ಯಾರು ತಪ್ಪು ಮಾಡಿದರೆ ಅವರಿಗೆ ಭಾರತದ ಕಾನೂನು ಒಂದು ಪರಿಮಿತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗ್ತದೆ. ತನಿಖೆ ಆದ ನಂತರ, ವಿಚಾರಣೆ ಆದ ನಂತರ ಶಿಕ್ಷೆ ಆಗ್ತದೆ. ತಪ್ಪು ಮಾಡಿರಲಿಲ್ಲ ಅಂದರೆ ಶಿಕ್ಷೆ ಆಗಲ್ಲ. ಇವತ್ತು ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅಂದರೆ ನ್ಯಾಯಾಲಯ ತೀರ್ಮಾನವನ್ನು ಒಪ್ಕೋಬೇಕು. ಉಳಿದದ್ದು ಮುಂದಿನ ಆಯ್ಕೆಗಳು ಅವ್ರವ್ರಿಗೆ ಆರೋಪಿಗಳಿಗೆ ಬಿಟ್ಟಿದ್ದು. ಆದರೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂತಂದರೆ ನ್ಯಾಯಾಲಯ ತೀರ್ಪು ಬಗ್ಗೆ ನಾವೇನು ಹೇಳಿದಿರ್ತದೆ? ನ್ಯಾಯಾಲಯ ತೀರ್ಪು ಅದು ಒಂದು ಸಂಪೂರ್ಣವಾದಂಥ ಸಾಕ್ಷಿ ಆಧಾರಗಳೊಂದಿಗೆ ತೀರ್ಪು ಕೊಟ್ಟಿರ್ತದೆ. ನ್ಯಾಯಾಲಯ ತೀರ್ಪು ನಮ್ಮ ದೇಶದೊಳಗೆ ಮಹಿಳೆಯರು ಮತ್ತು
ಇವರು ಎಷ್ಟೇ ನಾವು ಇದ್ದರೂ ಸಹಿತ ನಾವು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ಸಮಾಜ ನಮ್ಮದು. ಹೀಗಾಗಿ ನ್ಯಾಯಾಲಯ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತೀರ್ಪು ಕೊಟ್ಟರು. ಸಮಯ ಪಾಲನೆ ಬಗ್ಗೆ ಬಹಳ ಇದರೊಂದಿಗೆ ಪ್ರಾರಂಭವಾಗಿ ಆಮೇಲೆ ವಿವಿಧ ಸ್ಪರ್ಧೆಗಳಿರ್ತದೆ. ಆ ಸ್ಪರ್ಧೆಗಳನ್ನೆಲ್ಲ ನಾವು ನಡೆಸಿಕೊಂಡು ಆಮೇಲೆ ಮಧ್ಯಾಹ್ನ ಕಾಲದ ಸ್ಪರ್ಧೆಗಳನ್ನೆಲ್ಲ ಮುಗಿಸಿ ಮತ್ತು ನಾವು ಮಧ್ಯಾಹ್ನ ಒಂದು ಒಳ್ಳೆಯ ಭೋಜನ, ಆಟಿ ಭೋಜನ ಅಂತ ಹೇಳ್ಬೋದು, ಆಟಿ ಊಟ, ಒಂದು ಸಾಮಾನ್ಯವಾಗಿ ನಾವು ಹಳ್ಳಿಯಲ್ಲಿ ಮಾಡಿದ ಖಾದ್ಯಗಳು, ಪದಾರ್ಥ ಇದೆಲ್ಲ ಇರ್ಬೋದು, ಈಗಾಗಲೇ ಹೇಳಿದರು. ಅಂಥದ್ದನ್ನೆಲ್ಲ ನಾವು ಬಳಸಿ ಹೆಚ್ಚಿನ ಐಟಮ್ಗಳನ್ನು ಮನೆಯಲ್ಲೇ ಮಾಡಿ ತರುವಂಥದ್ದು. ನಮ್ಮ ಜನಾಂಗದ ಅಥವಾ ನಮ್ಮ ಭಾಷೆಯ ಎರೆ ಭಾಷೆ ಜನಾಂಗದ ಕೆಲವು ಹೆಣ್ಣು ಮಕ್ಕಳೆಲ್ಲ ಅವರೆಲ್ಲ ಅವರವರ ಮನೆಯಲ್ಲಿ ಅಡುಗೆಯನ್ನು ಮಾಡಿ ತಂದು ಅದನ್ನು ಬಳಸ್ತಾರೆ. ಅದು ಈಗಾಗಲೇ ಅದರ ಬಗ್ಗೆ ಒಂದೆರಡು ಮೀಟಿಂಗೆಲ್ಲ ಆಗಿದೆ. ಯಾರ್ಯಾರು ಏನೇನು ಮಾಡಬೇಕು ಅಂತ ನಾವು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದೇವೆ. ಅದನ್ನೆಲ್ಲ ಮಾಡಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರ ದೇವಸ್ಥಾನದಲ್ಲಿ ಮಾಡಬೇಕು ನಮ್ಮ ಯೋಚನೆ ಇದೆ. ಈಗಾಗಲೇ ಅಧ್ಯಕ್ಷರು ಹೇಳಿದರು, ಪುತ್ತೂರಲ್ಲಿ ಬಂದ ಕಾರ್ಯಕ್ರಮ ಆಗಿತ್ತು. ಅದೇ ರೀತಿ ಇದು 2ನೇ ಕಾರ್ಯಕ್ರಮ ನಮ್ಮ ಅರೆಭಾಷೆ ವತಿಯಿಂದ. ಇದು ಬೇರೆ ಕಾರ್ಯಕ್ರಮಗಳು ಆಟಿಯಲ್ಲಿ ಇದು ಸುಮಾರು ಆಗ್ತಾ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದೇವೆ. ನಾವು ಅರೆಭಾಷೆ ವತಿಯಿಂದ ಈ 2 ಕಾರ್ಯಕ್ರಮಗಳನ್ನು ಇಲ್ಲಿ ಈಗ ಮಾಡಿ ಇನ್ನೊಂದು ಕಾರ್ಯಕ್ರಮ ಸಹ ಮಾಡುವ ಒಂದು ಯೋಜನೆ ಇದೆ ಕಲಿಕೆಯಲ್ಲಿ, ಅದು ಸಹ ತಯಾರಿಯಲ್ಲಿ ಇದೆ. ಅದು ಹಾಗೆ ನಾವು ನಮ್ಮ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಪದ್ಧತಿಗೆ ಹೆಚ್ಚಿನ ಒಂದು ಪ್ರಾಥಮಿಕತೆಯನ್ನು ಕೊಡಿಸುವಲ್ಲಿ ಅಥವಾ ಅದನ್ನು ಮಾನಕ್ಕೆ ತರುವಲ್ಲಿ ನಮ್ಮ ಅರೆಭಾಷೆ ಅಕಾಡೆಮಿಯು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ, ಅದು ಬಡಿದಾರ ಉತ್ಸವ ಇರ್ಬೋದು, ಆಟಿ ಊಟ ಇರ್ಬೋದು, ಅಥವಾ ಬೇರೆ 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 ವಿಚಾರಗೋಷ್ಠಿ ಇರ್ಬೋದು, ಅಥವಾ ಬೇರೆ ಶಾಲೆಗಳಲ್ಲಿ ಅರೆಭಾಷೆ ಸಂಘಗಳ ಸ್ಥಾಪನೆ ಇರ್ಬೋದು, ಬೇರೆ ಬೇರೆ 10 ಹಲವು ಕಾರ್ಯಕ್ರಮಗಳನ್ನು ನಮ್ಮ ಅರೆಭಾಷೆ ಅಕಾಡೆಮಿಯು ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದ ಸದಾನಂದ ಮಾವಜಿಯವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.